ಹರಿ ಓಂ ನಮಸ್ತೆ. ಇವತ್ತು ಒಂದು ವಾಟ್ಸಪ್ನಲ್ಲಿ ಒಂದು ಶ್ಲೋಕ ಬಂದೈತ್ರಿ. ಅದು ಶ್ಲೋಕ ಮಾಂಡುಕ್ಯ ಉಪನಿಷತ್ತದಂತ. ತಪಸಾಹಿ ಇಂದ್ರಿಯ ಮನಃ ಏಕಾಗ್ರತೆಯ ಬ್ರಹ್ಮಚರ್ಯೇಣ ಆತ್ಮ ಪ್ರಾಪ್ತವ್ಯ. ಮಾಂಡುಕ್ಯ ಉಪನಿಷತ್ತದ ಒಂದು ಶ್ಲೋಕದ ಇದು ಒಂದು ಆದಿಗುರು ಶಂಕರಾಚಾರ್ಯರು ಬರೆದಿರುವಂತಹ ಭಾಷ್ಯದ ಒಂದು ಸೆಂಟೆನ್ಸ್ ರೀ. ಒಂದೇ ಸೆಂಟೆನ್ಸ್ನಲ್ಲಿ ಒಂದೇ ವಾಕ್ಯದಲ್ಲಿ ನಮಗೆ ಜೀವನದ ಪಾಠವನ್ನು ಎಷ್ಟು ಸುಂದರವಾಗಿ ಗುರು ತಿಳಿಸಿಕೊಟ್ಟಿದ್ದನ್ನು ನೋಡಿದರೆ ನಮ್ಮಲ್ಲಿ ಅಪಾರ ಜ್ಞಾನ ರಾಶಿ ತುಂಬಿದೆ. ಆದರೆ ನಾವು ಕಣ್ ತೆಗೆದು ನೋಡಬೇಕು, ತಿಳಿದುಕೊಳ್ಳುವಂತಹ ಪ್ರಯತ್ನವೂ ಮಾಡಬೇಕ್ರಿ. ತಪಸಾಹಿ ಇಂದ್ರಿಯ ಮನಃ ಏಕಾಗ್ರತೆಯ ಬ್ರಹ್ಮಚರ್ಯೇಣ ಆತ್ಮ ಪ್ರಾಪ್ತವ್ಯ. ಅಂದರೆ ಆತ್ಮಜ್ಞಾನವನ್ನು ಯಾರು ಬಯಸ್ತಾರೋ ಅಂತಹ ಸಾಧಕರು ತಪಸ್ಸನ್ನು ಆಚರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ತಪಸ್ಸು ಮಾಡಲಾರದೆ ಚಿತ್ತ ಶುದ್ಧಿ ಆಗೋದಿಲ್ಲ. ಎಲ್ಲಿವರೆಗೆ ಶುದ್ಧಿ ಆಗುವುದಿಲ್ಲವೋ ಅಲ್ಲಿಯ ತನಕ ನಮಗೆ ನಿಜವಾದ ಆತ್ಮಜ್ಞಾನವೂ ಕೂಡ ತಿಳಿಯೋದಿಲ್ಲ ರೀ. ಹಾಗಾದರೆ ತಪಸ್ಸಂದರೇನು ಅಂತ ಪ್ರಶ್ನೆ ರೀ. ತಪಸ್ಸು ಅಂತ ಹೇಳಿದರೆ ಇಲ್ಲೇ ಹೇಳ್ತಾರೆ, ಒಂದು ಶಾರೀರಿಕ ತಪಸ್ಸು, ಒಂದು ವಾಚಿಕ ತಪಸ್ಸು, ಒಂದು ಮಾನಸಿಕ ತಪಸ್ಸು. ಹೀಗಾಗಿ ಹೇಳ್ತಾರೆ, ತಪಸ್ಸೆಂದರೆ ಅದು ಸುಡುವುದು. ತಪ ಅಂತ ಹೇಳಿದ್ರೆ ಕಾಯಿಸೋದು. ತಪ ಅಂದರೆ ಸುಡೋದು ರೀ. ನಮ್ಮಷ್ಟಕ್ಕೆ ನಾವೇ ನಮ್ಮಲ್ಲಿ ಒಂದು ಡಿಸಿಪ್ಲಿನ್ ಹಾಕಿಕೊಳ್ಳೋದು ಕೂಡ ಒಂದು ತಪಸ್ಸು ರೀ. ಹೀಗಾಗಿ ಅಹಂಕಾರ, ಮಮಕಾರ, ದೇಹಾಭಿಮಾನ, ಅಸತ್ಯ, ಹಿಂಸೆ, ಕುಟಿಲತೆ, ಕಾಮ, ಕ್ರೋಧಾದಿ ಪಾಪಗಳನ್ನೆಲ್ಲ ಸುಟ್ಟು ಬಿಡುವುದೇ ಒಂದು ತಪಸ್ಸಂತ ಹೇಳ್ತಾರೆ. ಅದಕ್ಕಾಗಿ ಹೇಳ್ತಾರೆ, ಈ ಅಹಂ ಮತ್ತು ಮಮ ನಾನು ಮತ್ತು ನನ್ನದು ಎಲ್ಲ ದುಃಖಕ್ಕೇನು ಕಾರಣಪ್ಪ ಅಂತ ಹೇಳಿದರೆ ನಾನು ಮತ್ತು ನನ್ನದು. ನಾನುವಿನ ಒಂದು ಅಧಿಷ್ಠಾನದ ಮೇಲೆ ಅದು ಮಮಕಾರ ನಿಂತಿದೆ ಅಂಥೇಳಿ. ಮೊದಲ ನಾನು ರೀ, ತದನಂತರ ನನ್ನದರಲ್ಲಿ ಅಪಾರವಾಗಿರುವಂತಹ ಅನೇಕ ವಸ್ತು ವ್ಯಕ್ತಿಗಳ ಒಂದು ಸರಮಾಲೆನೇ ಬರ್ತೈತೆ ರೀ. ಹೀಗಾಗಿ ಇಲ್ಲೇ ದೇಹಾಭಿಮಾನ ಅಂತ ಹೇಳಿದರೆ ಈ ಶರೀರದ ಅಹಂಕಾರ ಬಹಳ ಮನುಷ್ಯನಿಗೆ ಮಾತ್ರ ರೀ. ನಾನು ಬೆಳ್ಳಗೆ, ತೆಳ್ಳಗೆ, ಉದ್ದಗೆ, ದಪ್ಪಗೆ, ಇವು ಎಲ್ಲ ಶರೀರ ಧರ್ಮ ರೀ. ಈ ಶರೀರವೇ ನಾನಂಥೇಳಿ ಅದರಿಂದಲೇ ನಾನು ಅಹಂಕಾರ ಪಟ್ಟಿದ್ದೇ ಆದರೆ ಆ ಅಹಂಕಾರವೇ ನಮ್ಮ ನಾಶಕ್ಕೆ ಕಾರಣ ಆಗುತ್ತದೆ. ನಿಜವಾದ ಜ್ಞಾನ ತಿಳಿದುಕೊಳ್ಳಲಿಕ್ಕೆ ಬರೋದನ್ನೇ ಇಲ್ಲ ಅಂಥೇಳಿ ಈ ಶರೀರದಿಂದ ನಾವು ಯಾರಿಗೆ ಉಪಕಾರ ಮಾಡ್ತೇವಲ್ಲ ಅದು ಶ್ರೇಷ್ಠ ರೀ. ಅದಕ್ಕಾಗಿ ಹೇಳ್ತಾರೆ, ದೇವತಾರಾಧನೆ ಮಾಡೋದು ಮತ್ತು ವೃದ್ಧರ ಸೇವೆ ಮಾಡೋದು, ರೋಗಿಗಳ ಸೇವೆ ಮಾಡೋದು, ಅದರಂತೆ ನಿರ್ಬಲರಿಗೆ ಸಹಾಯ ಮಾಡೋದು ಈ ಶರೀರ ಮುಖಾಂತರವಾಗಿಯೇ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಸೇವಾ ತತ್ಪರರಾಗಿರ್ಬೇಕ್ರಿ. ಮತ್ತೆ ಹೇಳ್ತಾರೆ, ಈ ಶರೀರದಿಂದ ನಾವು ಅತ್ಯಂತಿಕವಾಗಿ ಇಂದ್ರಿಯ ಲೋಲುಪ್ತಕ್ಕೆ ಒಳಗಾಗ್ತೇವೆ. ಈ ನಾಲಿಗೆಯಿಂದ ನಾವು ತಿನ್ನಬಾರ್ದನ್ನೆಲ್ಲ ತಿಂದು ಆ ಶರೀರವನ್ನು ಇನ್ನೂ ಕೊಬ್ಬಿಸಿ ಬಿಟ್ಟಿದ್ದೇ ಆದರೆ ಅದು ಬಗ್ಗೋದನ್ನೇ ಇಲ್ಲ ರೀ. ಅದಕ್ಕಾಗಿ ಆ ಶರೀರವನ್ನು ನಾವು ಸತತವಾಗಿ ಸೇವಾ ಕಾರ್ಯ ತತ್ಪರದಲ್ಲಿ ದೇಶ ಸೇವೆ, ಸಮಾಜ ಸೇವೆ, ರೋಗಿಗಳ ಸೇವೆ ಹೀಗೆ ಮಾಡಿದರೆ ಮಾತ್ರ ಆ ಅಹಂಕಾರ, ದೇಹಾಭಿಮಾನಕ್ಕೆ ಇರುವಂತಹ ಅಹಂಕಾರ ತಗ್ಗಬಹುದು ರೀ. ಮತ್ತು ಹೇಳ್ತಾರೆ, ಈ ನಾಲ್ಗೆಯಿಂದಲೂ ಕೂಡ ತಪಸ್ಸು ಮಾಡ್ತಾರೆ ರೀ. ವಾಚಿಕ ತಪಸ್ಸಿನಲ್ಲಿ ಹೇಳ್ತಾರೆ, ಅನುದ್ವೇಗಕರಂ ವಾಕ್ಯಂ ಅಂದರೆ ಉದ್ವೇಗ ಮಾಡುವಂತಹ ಮಾತುಗಳನ್ನು ಆಡಬಾರದು. ಹೇಳೋದಾಗಿದ್ದೇ ಆದರೆ ಅದು ಹೇಳುವಂತಹ ಒಂದು ಕ್ರಮ ಅದು ಇನ್ನೊಬ್ಬರ ಹೃದಯಕ್ಕೆ ನೋವಾಗದಂತೆ ಹೇಳಬೇಕು. ಅದಕ್ಕಾಗಿ ಹೇಳ್ತಾರೆ, ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂಚಯತ್. ಹಿತ ಆಗಿರಬೇಕು. ನಾನು ಮಾತನಾಡಿದ್ದರ ಪರಿಣಾಮ ಅದು ಸಕಲರಿಗೂ ಹಿತವಾಗಿರಬೇಕು. ಮತ್ತು ಹೇಳ್ತಾರೆ, ಈ
ಒಂದು ನಾಲಿಗೆಯಿಂದ ಸ್ವಾಧ್ಯಾಯ ಪ್ರವಚನ ಇವುಗಳನ್ನೆಲ್ಲ ಮಾಡುತ್ತಲೇ ಇರೋದು ಕೂಡ ಒಂದು ವಾಚಿಕ ತಪಸ್ಸು. ಅದರಂತೆಯೇ ಹೇಳ್ತಾರೆ ಮನೋನಿಗ್ರಹ ಮಾಡಬೇಕು ಅಂತ ಹೇಳ್ತಾರೆ. ಮನಸ್ಸಂದರೆ ಮಂಗ್ಯಾರಿ. ಮಂಗ್ಯ ಏನು ಮಾಡುತ್ತದೆಯೋ ಗೊತ್ತನೇ ಆಗೋದಿಲ್ಲ. ಅದು ಎಲ್ಲೆಲ್ಲಿ ಓಡುತ್ತದೆಯೋ ಆ ಓಡಾಟವು ಕೂಡ ನಮಗೆ ಗೊತ್ತಾಗದಂತೆ ದಿಗಂತದ ಕಡೆ ತೆಗೆದುಕೊಂಡು ಹೋಗಿ ಅದು ನಮ್ಮನ್ನು ಪುನಃ ನಮ್ಮ ವಿಚಾರಕ್ಕೆ ತಂದು ನಿಲ್ಲಿಸೋದು ಬಹಳ ಕಡಿಮೆ ರೀ. ಅದಕ್ಕಾಗಿ ಹೇಳ್ತಾರೆ ಈ ಮನೋನಿಗ್ರಹವು ಕೂಡ ಒಂದು ತಪಸ್ಸು. ಮನೋನಿಗ್ರಹ ಅಂತ ಹೇಳಿದ್ರೆ ಮನಪ್ರಸಾದ ಸೌಮ್ಯತ್ವ ಮೌನ ಮಾತ್ಮ ವಿನಿಗ್ರಹ ಅಂತ ಹೇಳ್ತಾರೆ. ಆದಷ್ಟು ನಾವು ಹೊರಗಿನಿಂದ ಮಾತನಾಡೋದಿಲ್ಲ ರೀ. ನಾವು ಮಾತನಾಡೋದು ಹೇಗಪ್ಪ ಅಂತ ಹೇಳಿದರೆ ಮನಸ್ಸಿನಲ್ಲಿ ಹೆಚ್ಚು ಮಾತಾಡ್ತೇವೆ. ಮನಸ್ಸು ಅದು ಸ್ಥಿರವಾಗಿರೋದನ್ನೇ ಇಲ್ಲ. ಆ ಮನಸ್ಸಿನಲ್ಲಿ ಬರಬಾರದಂತಹ ವಿಚಾರಗಳು ಬರುತ್ತವೆ ಮತ್ತು ಆ ವಿಚಾರಗಳಿಂದಲೇ ನಾವು ಘಾಸಿಗೊಳಗಾಗ್ತೇವೆ. ಹಿಂದಾಗಿದ್ದನ್ನು ನೆನೆಸೋದು, ಮುಂದೇನಾಗುತ್ತದೆ ಅನ್ನೋದನ್ನು ಮನಸ್ಸಿನ ಮುಖಾಂತರವೇ ನಾವು ಚಿಂತಿಸುತ್ತಲೇ ಚಿಂತನೆ ಮಾಡಲಾರದೆ ಚಿಂತೆ ಮಾಡುತ್ತಲೇ ಚಿತೆಗೆ ಇರ್ತೇವೆ ರೀ. ಅದಕ್ಕಾಗಿ ಹೇಳ್ತಾರೆ ಸಾಧಕನಾಗಿದ್ದವನು ಅವಶ್ಯವಾಗಿ ಈ ಅನುಷ್ಠಾನ ಮಾಡಬೇಕು ಅಂತ ಹೇಳಿನೇ ತಪಸಾಹಿ ಇಂದ್ರಿಯ ಮನಃ ಏಕಾಗ್ರತೆಯ ಬ್ರಹ್ಮಚರ್ಯೇಣ ಆತ್ಮ ಪ್ರಾಪ್ತವ್ಯಂ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಕೂಡ ಅನೇಕ ಸದ್ಗ್ರಂಥಗಳಿದ್ದಾವೆ. ಆ ಸದ್ಗ್ರಂಥಗಳ ಅಧ್ಯಯನವನ್ನು ಚೆನ್ನಾಗಿ ಮಾಡಿ ನಾವು ನಿಜವಾದ ಜ್ಞಾನವನ್ನು ಪಡೆದುಕೊಂಡಿದ್ದೇ ಆದರೆ ಇದೇ ಜೀವನದಲ್ಲಿ ನಿಶ್ಚಿಂತತೆಯನ್ನು ಕಾಣುತ್ತೇವೆ. ಇದ್ದಾಗಲೇ ನಿಶ್ಚಿಂತತೆಯನ್ನು ಕಾಣೋದಕ್ಕೇ ಜೀವನ್ಮುಕ್ತ ಅಂತಲೂ ಹೇಳ್ತಾರೆ. ಅದಕ್ಕಾಗಿ ಎಲ್ಲಿಯ ತನಕ ಇಂತಹ ವಿಚಾರಗಳು ಗುರುಮುಖದಿಂದ ತಿಳಿದುಕೊಂಡಿದ್ದೇ ಆದರೆ ಇನ್ನೂ ಉತ್ತಮ. ಇಂತಹ ವಾಕ್ಯಗಳನ್ನು ಹಾಕಿದ್ದೇ ಆದರೆ ಅನೇಕ ಜನರಿಗೆ ಇದರಿಂದ ಎಷ್ಟೋ ಲಾಭವೂ ಆಗ್ತೈತೆ ಅಂತ ಹೇಳಿನೇ ಇವತ್ತಿನ ಒಂದು ವಾಟ್ಸಪ್ನಲ್ಲಿ ಬಂದಿರುವಂತಹ ಕೇವಲ ಒಂದೇ ಶ್ಲೋಕರಿದೆ. ತಪಸಾಹಿ ಇಂದ್ರಿಯ ಮನಃ ಏಕಾಗ್ರತೆಯ ಬ್ರಹ್ಮಚರ್ಯೇಣ ಆತ್ಮ ಪ್ರಾಪ್ತವ್ಯಂ. ಬ್ರಹ್ಮಚರ್ಯ ಅಂತ ಹೇಳಿದರೆ ಇಂದ್ರಿಯ ನಿಗ್ರಹವೂ ಆಗುತ್ತದೆ. ಅದರಂತೆ ಬ್ರಹ್ಮಜ್ಞಾನದಲ್ಲಿ ಯಾರು ಚಲಿಸುತ್ತಾರೋ ಅವರಿಗೂ ಕೂಡ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಬ್ರಹ್ಮಚಾರಿ ಅಂತ ಹೇಳಿದರೆ ಕೇವಲ ಮದುವೆ ಆಗಲಾದವ್ರಿಗೆ ಅನ್ನೋದಿಲ್ಲ ರೀ. ಆತ್ಮಜ್ಞಾನದಲ್ಲಿ ಯಾರು ವಿಹರಿಸುತ್ತಾರೋ ಅವರು ಕೂಡ ಬ್ರಹ್ಮಚಾರಿ. ನಮ್ಮ ಸಂಸ್ಕೃತಿಯ ಸಂಸ್ಕಾರ ತುಂಬ ಚೆನ್ನಾಗಿದ್ದಾವೆ. ಇಂತಹ ವಾಟ್ಸಪ್ನಲ್ಲಿ ಅನೇಕ ಒಂದು ಶ್ಲೋಕ ಸ್ತೋತ್ರಗಳನ್ನು ಕೂಡ ನೀವು ಹಾಕುವಂಥರಾಗಬೇಕನ್ನೋದೇ ನಮ್ಮೆಲ್ಲರ ಅಭಿಲಾಷೆ. ಹರಿ ಓಂ.